ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ ಹಕ್ಕು ನಮ್ಮದು. ಹೊಸದವರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಗ್ರಾಮ ಹೇಳಿ ಧಿಕ್ಕಾರ. ಗ್ರಾಮ ಪಂಚಾಯತಿ ಅಧಿಕಾರ ಕಸಿದವರಿಗೆ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಏನೇ ಬರಲಿ ಮಹಿಳೆಯರ ಸಿಟ್ಟು ರಟ್ಟೆಗೆ ಬಂದ್ರೆ ಮಹಿಳೆಯರ ಸಿಟ್ಟು ರಟ್ಟೆಗೆ ಬಂದ್ರೆ ಗ್ರಾಹಕೂಸ್ ಜಿಂದಾಬಾದ್ ಜಿಂದಾಬಾದ್. ಏನೇ ಬರಲಿ ಅಲ್ಲಿಯ ತನಕ ಹೋರಾಟ. ನನ್ನ ಹೆಸರು ಪುಷ್ಪಾ ಲಕ್ಷ್ಮಣ್ ಮಸ್ಗಾವಿ ಅಂತ ಹೇಳ್ರಿ. ನಮ್ದು ಕಡೋಲಿ ಪಂಚಾಯತಿ ಗ್ರಾಮ ದೇವಗಿರಿ ರೀ. ನಮ್ದ ಜಿ ರಾಮ್ಜಿ ವಿರೋಧವಾಗಿ ನಾವ ಅದನ್ನ ತಿರಸ್ಕಾರ ಮಾಡ್ಬೇಕಂತ ಅಂದ ಮನವಿ ಕೊಡಾಕಂತ ಬಂದೇವ್ರಿ. ನಮಗ ಉದ್ಯೋಗ ಖಾತ್ರಿ ಯೋಜನೆನೇ ಬೇಕ್ರಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆನೇ ಬೇಕು. ಜಿ ರಾಮ್ಜಿ ತಿರಸ್ಕಾರ ಮಾಡ್ಬೇಕಂತ ಅನ್ನೋದ ನಮ್ದು ಉದ್ದೇಶ ರೀ. ನಮಗೆ ಉದ್ಯೋಗ ಖಾತ್ರಿದಿಂದ ಎಲ್ಲಾ ಹೆಣ್ಮಕ್ಳಿಗೆಲ್ಲ ಬಹಳ ಅನುಕೂಲ ಆಗೇತ್ರಿ. ಅದರಿಂದ ನಮಗ ಉದ್ಯೋಗ ಸಿಕ್ಕೈತಿ. 100 ದಿವಸ ಕೆಲಸ ಮಾಡಿದೆವು. ಮತ್ತೆ ಇನ್ನೊಬ್ರ ನಾವು ಕೈತೊಳಗ ನಾವು ರೊಕ್ಕ ಕೇಳ್ಬೇಕು, ಅವ್ರ ಕಡೆಯಿಂದ ನಾವು ಪಡಿಬೇಕಂತ ಅನ್ನೋದ ನಮಗ ಇದನ್ ನಿರ್ಮೂಲನೆ ಆಗೇತ್ರ. ಅದ ನಮ್ಮ ಅಕೌಂಟ್ದಾಗಿನೂ ರೊಕ್ಕ ನಮ್ಮ ಖರ್ಚಿಗಾಗ್ಲಿ, ನಮ್ಮ ಮಕ್ಕಳಿಗಾಗ್ಲಿ, ನಮ್ಮ ಮನಿ ನಡ್ಸಾಕಾಗ್ಲಿ ನಮಗ ಧೈರ್ಯ ಐತಿ. ನಮ್ಮ ಅಕೌಂಟ್ದಾಗಿನೂ ತಕೊಂಡ್ ನಾವ ಯಾವ್ದೋ ಒಂದಾದ್ರೂ ನಾವು ನಮ್ಮ ಮಕ್ಕಳ ಶಿಕ್ಷಣ ಆದ್ರೂ ಕಲ್ಸಾಕ ನಮ್ಗ ಅನುಕೂಲ ಆಗೇತ್ರಿ. ಅದಕ್ಕಾಗಿ ನಮ್ಗ ಜಿ ರಾಮ್ಜಿ ಸರ್ಕಾರ ಬೇಡ, ನಮಗ ಉದ್ಯೋಗ ಖಾತ್ರಿ ಯೋಜನೆನ ನಮಗ್ ಬೇಕಂತ ಅನ್ನೋದ ನಮ್ದು ಎಲ್ಲಾ ಹೆಣ್ಮಕ್ಳದೆಲ್ಲ ಹೋರಾಟ. ಮತ್ ನಮ್ಗ ಗ್ರಾಮ ಪಂಚಾಯತಿ ಒಳಗ ಗ್ರಾಮ ಪಂಚಾಯತಿ ನಡೆಸಿ ನಮ್ದು ಹೆಣ್ಮಕ್ಳದೆಲ್ಲಾ ಕರ್ಸ್ಬೇಕನ್ನೋದ ನಮ್ದ ಉದ್ದೇಶ ಐತ್ರಿ. ಈ ಸದ್ಯ ಸರಿಯಾಗಿ ಕೂಲಿ ಕೊಡ್ತೇನೆ. ನಮಸ್ಕಾರ, ನನ್ನ ಹೆಸರು ಗೀತಾ ಬೆಳಗಾವ್ಕರ್ ಅಂತ ಹೇಳಿ. ನಾವು ಗುಂಜಾನಟ್ಟಿ, ಜಾಪರವಾಡಿ, ದೇವಗೇರಿ ಮತ್ತು ಕಡೋಲಿ 4 ಊರಿನಿಂದ ಹೆಣ್ಮಕ್ಳು ಕೂಡಿದೇವ್ರಿ. ಇವತ್ತಿನ ವಿಷಯ ನಾವು ವಿರಾಮ್ಜಿ ರದ್ದು ಮಾಡಿ ನಮ್ಮ ನರೇಗಾ ಕಾನೂನನ್ನ ನಮ್ಗೆ ಉಳಿಸ್ಬೇಕಂತ ಹೇಳಿ ನಾವು ಇವತ್ತು ಮೋರ್ಚಾ ತಗೊಂಡ್ವಿ. ಮತ್ತೊಂದು ವಿಶೇಷ ಗ್ರಾಮ ಸಭೆ, ನಮ್ಮ ಮಹಿಳೆಯರ ವಿಶೇಷ ಗ್ರಾಮ ಸಭೆಯನ್ನ ನೀವು ಕರಿಬೇಕು ಅಂತೇಳಿ 2 ನಮ್ಮ ಮನವಿ ತಗೊಂಡು ಇಲ್ಲೇ ನಮ್ಮ ಪಂಚಾಯತಿಗೆ ಬಂದಿದ್ದೇವ್ರಿ. ಮೊದಲು ನಾವು ಪಂಚಾಯತಿ ಅವ್ರು ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ನಾವು ಕೆಲಸ ಕೇಳ್ತಿದ್ವಿ. ಆದ್ರೆ ಇವಾಗ ಏನಾಗೈತಿ, ಕೇಂದ್ರ ಸರ್ಕಾರ ಮಾಡೈತಿ, ಅವ್ರು ಯಾವಾಗ ಕೆಲಸ ಕೊಡ್ತಾರೋ ಅವಾಗ ನಾವು ತಗೋಬೇಕಂತ. ಆದ್ರೆ ನಮ್ಗೆ ಆತರ ಮಾಡೋದ್ರಿಂದ ನಮ್ಗೆ ಆಗಂಗಿಲ್ರಿ. ಯಾಕಂದ್ರೆ ಮಳಿ ಬಂದಾಗ ನಮ್ ಊರಾಗ ಬೆಳಿ ಇರ್ತೈತ್ರಿ. ಬೆಳಿ ಬಂದಾಗ ಆ ಕೆಲಸ ಯಾವಾಗ ನಾವು ಖಾಲಿ ಇರ್ತೇವೆ ಅವಾಗ ನಾವು ಕೆಲಸ ಕೇಳೋ ಹಕ್ಕು ನಮ್ಗಿತ್ತು. ಅದೇ ಈಗ ಅವ್ರು ಯಾವಾಗ ಕೊಡ್ತಾರ ಅವಾಗ ನಾವು ಮಾಡ್ಬೇಕಂದ್ರೆ ನಮ್ ಕೈಲಿ ಆಗಂಗಿಲ್ರಿ. ಹಂಗಾಗಿ ನಮ್ಗೆ ಮೊದಲಿಂದ ನಮ್ ನರೇಗಾ ಕಾನೂನು ಇತ್ತಲ್ರಿ, ಅದನ್ನ ಜಾರಿಗೆ ಮಾಡ್ಬೇಕು. ಜಿ ರಾಮ್ಜಿ ಕಾಯ್ದೆಯನ್ನ ರದ್ದು ಮಾಡ್ಬೇಕಂತ ಹೇಳಿ ನಾವು ಇಷ್ಟು ಜನ ಮಹಿಳೆಯರೆಲ್ಲ ಮೋರ್ಚಾ ತಗೊಂಡ್ ಬಂದೇವ್ರಿ. ಮತ್ತೆ ಇದೇ ಮುಖಾಂತರ ವಿಡಿಯೋ ಅವ್ರ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೂ ನಾವು ಮನವಿಗಳನ್ನ ಕೊಡ್ಲಿಕ್ಕೆ ಹೊಂಟೇವ್ರಿ.